You and I, we are force. ಹಲೋ ಫ್ರೆಂಡ್ಸ್, ಯೂನಿಟ್ ವರ್ಸಲ್ಲಿ ಇವಾಗ ಮೇನ್ ಪೇಜಲ್ಲಿ ನಮಗೆ ಏನೇನು ಯಾವ್ಯಾವ ಬಟನ್ಸ್ ಎಲ್ಲೆಲ್ಲಿ ಯಾವ್ಯಾವ ಥರ ತೋರಿಸುತ್ತೆ ನಿಮಗೆ ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಮಗೆ ಶೋ ಆಗ್ತಾ ಇದೆ ನಮ್ಮ ಹತ್ರ ಎಚ್ ಸಿ ಕಾಯಿನ್ ಎಷ್ಟಿದೆ ಅನ್ನೋದು ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಶೋ ಆಗುತ್ತೆ. ಇಲ್ಲಿ ಇದು ಎಚ್ ಸಿ ಕಾಯಿನ್ ನಮ್ಮ ಹತ್ರ ಟೋಟಲ್ ಎಷ್ಟಿದೆ, ಔಟರ್ ವಾಲೆಟು ಇನ್ನರ್ ವಾಲೆಟ್ ಎರಡೂ ಸೇರಿಸಿ ಇಲ್ಲಿ ನಮಗೆ ಶೋ ಆಗುತ್ತೆ. ಇದು ಓಕೆನಾ ಫ್ರೆಂಡ್ಸ್. ಇದು ಡೈ ಅಂತ ಇದೆಯಲ್ಲ, ಇದು ನಮ್ಮದು ಔಟರ್ ವಾಲೆಟು ಇನ್ನರ್ ವಾಲೆಟು ಎರಡಲ್ಲೂ ಕೂಡ ಎಷ್ಟು ಡೈ ಇದೆ ಅನ್ನೋದು ಇಲ್ಲಿ ನಮಗೆ ಶೋ ಆಗುತ್ತೆ. ಸೊ ಇದು ನೋಡಿ, ಇದು ಕ್ವಾಂಟಮ್ ಒರೆ ಇಲ್ಲಿ ನೋಡಿ ತೋರಿಸ್ತಾ ಇದೆ. ನಾವೇನು ಮೈನಿಂಗಲ್ಲಿ ಏನು ಕ್ವಾಂಟಮ್ ಒರೆನ ನಾವು ಅರ್ನ್ ಮಾಡ್ತೀವಿ, ಇದು ಈ ಪೇಜಲ್ಲಿ ಇಲ್ಲಿ ತೋರಿಸುತ್ತೆ ನಮಗೆ. ಕ್ವಾಂಟಮ್ ಒರೆನಲ್ಲಿ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಹಾಗೆಯೇ ನಮಗೆ ಟೀಮಿಂದ ಬಂದ ಈಕ್ವಿಯನ್ ಟೋಕನ್ನು ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಶೋ ಆಗುತ್ತೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ, ಹ್ಯಾರೋ ಮಾರ್ಕ್ ಇಲ್ಲಿ ಶೋ ಆಗುತ್ತೆ ನೋಡಿ. ನಮಗೆ ಟೀಮಿಂದ ಬಂದ ಇದು ಈಕ್ವಿಯನ್ ಟೋಕನ್ ಏನಿದೆ, ನಮಗೆ ರಿನ್ಯೂವಲಿಂದನೂ ಈಕ್ವಿಯನ್ ಟೋಕನ್ ಬರ್ತದೆ ಮತ್ತು ಆ್ಯಕ್ಟಿವೇಷನಿಂದನೂ ಟೀಮಿಂದ ಈಕ್ವಿಯನ್ ಟೋಕನ್ ಬರ್ತದೋ ಅದು ಇಲ್ಲಿ ಶೋ ಆಗುತ್ತೆ. ಸೊ ಇದೇನಪ್ಪ ಅಂದರೆ NTC. ನಾವು ಫಸ್ಟು ಮೈನಿಂಗ್ ಎಂಟ್ರಿ ಆದ ಒಂದು 3 ರಿಂದ 4 ಗಂಟೆಗೆ NTC ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ NTC ಅರ್ನಿಂಗು ನಮಗೆ ಇಲ್ಲಿ ಶೋ ಆಗುತ್ತೆ. NTC ಅರ್ನಿಂಗ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ನೋಡಿ. ಹಾಗೆಯೇ ನಮ್ಮ ಈ ನ್ಯೂ ಕ್ವಾಂಟಮ್ ವೇವ್ ಲಾಂಚ್ ಅಂತ ಇದೆಯಾ ನೋಡಿ, ಇದು ಏನು ನಮ್ಮ ಟೈರು ಚಿಪ್ಪು ಮೈನಿಂಗ್ ಹೋಗಬೇಕಾದ್ರೆ 88 ಡಿವೈಸ್ ಅನ್ನೋದು ಏನಿದೆ, ಈ 88 ಡಿವೈಸು ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ಶೋ ಆಗ್ತಿದೆ ನೋಡಿ, 88 ಡಿವೈಸ್ 41/88 ಅಂತಿದೆ. ಇದು 88 ಕಂಪ್ಲೀಟ್ ಆದಮೇಲೆ ನಾವು ಆ್ಯಕ್ಟಿವೇಷನ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಶೋ ಆಗುತ್ತೆ ಟೈರ್ 1 ಚಿಪ್ ಇಸ್ ಇನ್ವಾಲ್ವ್ಡ್ ಅಂತ. ಈ ಚಿಪ್ಪು ಇನ್ವಾಲ್ವ್ ಆದಮೇಲೆ 88 ಡಿವೈಸ್ ಅನ್ನೋದು ಕಂಪ್ಲೀಟ್ ಆದಮೇಲೆ ನಮ್ಮದು ಚಿಪ್ಪು ಮೈನಿಂಗ್ ಹೋಗುತ್ತೆ. ಈ ಮೈನಿಂಗ್ ಹೋಗಿ ನಮಗೆ ಕ್ವಾಂಟಮ್ ಒರೆ ಅರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ NTC ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. NTC ಅನ್ನೋದು ಅರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಬಟನ್ ಬರ್ತದೆ. ಅಲ್ಲಿ ಸ್ಟಾರ್ಟ್ ಬಟನ್ ಬಂದು ನಮಗೆ 24 ಗಂಟೆ ಸ್ಟೋ ಆಗುತ್ತೆ. ಆ ಬಟನ್ ಒತ್ತಿದ ತಕ್ಷಣ ನಮಗೆ ಟೈಮರ್ ಸ್ಟಾರ್ಟ್ ಆಗುತ್ತೆ. 24 ಗಂಟೆಯಿಂದ ಟೈಮ್ ರಿಡ್ಯೂಸ್ ಆಗ್ತಾ ಹೋಗಿ ಲಾಸ್ಟಲ್ಲಿ 00 ಆಗಿ ನಮಗೆ ಕ್ಲೈಮ್ ಬಟನ್ ಶೋ ಆಗುತ್ತೆ. ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ. ಇವಾಗ 24 ಗಂಟೆಯಿಂದ ಕಡಿಮೆ ಆಗಿ ನಮ್ಮ ಕ್ವಾಂಟಮ್ ಒರೆಯಲ್ಲಿ NTC ನೆಟ್ ಚಾರ್ಜ್ ಅರ್ನ್ ಆಗ್ತಾ ಇದೆ. ಸೊ ಇದು ಕಡಿಮೆ ಆಗ್ತಾ 00 ಬಂದು ಇಲ್ಲಿ ಕ್ಲೈಮ್ ಬಟನ್ ಅಂತ ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ಕ್ಲೈಮ್ ಬಟನ್ ಅನ್ನೋದು ಶೋ ಆಗುತ್ತೆ ನಿಮಗೆ. ಈ ಕ್ಲೈಮ್ನ ನೀವು ಮಾಡಿದ್ಮೇಲೆ ನಿಮಗೆ NTC ಅನ್ನೋದು ನೀವು ಕ್ಲೈಮ್ ಮಾಡಿದ್ಮೇಲೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ಬಂದು NTC ಕೂತ್ಕೊಳ್ಳುತ್ತೆ. ಮತ್ತು ನಿಮಗೆ 24 ಅವರ್ಸ್ ಟೈಮರ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮಗೆ NTC ನೆಟ್ ಚಾರ್ಜ್ ಅರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೋಡಿ, ನಮಗೆ ಇಲ್ಲಿ ನೋಡಿ ಟೈರ್ಗಳು ಕಾಣ್ತಾ ಇದೆ. ಇಲ್ಲಿ ಟೋಟಲ್ಲು 9 ಟೈರ್ಗಳು ಕಾಣ್ತಾ ಇದೆ. 1 2 3 4 5 6 7 8 9 ಇದು ನಮ್ಮ ಟೈರ್ಸ್, 9 ಟೈರ್ಸ್. ಅದರಲ್ಲಿ ಎಷ್ಟು ಟೈರ್ ಆ್ಯಕ್ಟಿವ್ ಆಗಿದೆ ಅನ್ನೋದು ನಮಗೆ ಇಲ್ಲಿ ಶೋ ಆಗ್ತಾಯಿದೆ ನೋಡಿ. 1 ಟೈರು ನಮ್ಮದು ಇಲ್ಲಿ ಆ್ಯಕ್ಟಿವ್ ಆಗಿದೆ. ಸೆಕೆಂಡ್ ಟೈರ್ನ ನಾವು ಆ್ಯಕ್ಟಿವ್ ಮಾಡ್ಕೊಂಡಿಲ್ಲ. ಸೊ ನಮಗೆ ಅದು ಸೆಕೆಂಡ್ ಟೈರ್ ತೋರಿಸ್ತಾ ಇಲ್ಲ ನೋಡಿ. ಇಲ್ಲಿ ಸೆಕೆಂಡ್ ಟೈರ್ ಆ್ಯಕ್ಟಿವ್ ಆಗಿಲ್ಲ, ರೆಡಿ ಇದೆ. ನಾವು ಆ್ಯಕ್ಟಿವ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಈ ಎಂಟೈರ್ ಟೈರಲ್ಲಿ ಏನಿದೆ ತೋರಿಸ್ತೀನಿ ನಿಮಗೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ, ನಮಗೆ ಚಿಪ್ಸು ನಾವು ಮೈನಿಂಗ್ ಹೋದ್ಮೇಲೆ ಚಿಪ್ಸ್ ಇನ್ನೂ ಇನ್ವಾಲ್ವ್ ಆಗಿದೆಯಾ ಇಲ್ವ ಅನ್ನೋದು ಇಲ್ಲಿ ತೋರಿಸುತ್ತೆ. ಚಿಪ್ಸ್ ಇನ್ವಾಲ್ವ್ ಆದಮೇಲೆ ನಮಗಿಲ್ಲಿ 88 ಡಿವೈಸ್ ಕಂಪ್ಲೀಟ್ ಆದಮೇಲೆ ನಮ್ಮದು ಮೈನಿಂಗ್ ಹೋಗಿದೆ ಅಂತ ಕಂಪ್ಲೀಟ್ ಆಗೋದು. ಸೊ ಇವಾಗ ನಮ್ಮದು ಆಲ್ರೆಡಿ ಒಂದು ಚಿಪ್ಪು ಕಂಪ್ಲೀಟ್ ಆಗಿದೆ, ಮೈನಿಂಗಲ್ಲಿ ನಡೀತಾ ಇದೆ. ಓಕೆನಾ ಫ್ರೆಂಡ್ಸ್, ಅದು ಇಲ್ಲಿರ್ತದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ನಮ್ಮದು ಒಂದು ಟೈರ್ ಇಲ್ಲಿ 9 ಟೈರಲ್ಲಿ ನಮ್ಮದು ಎಷ್ಟು ಟೈರ್ ಆ್ಯಕ್ಟಿವ್ನಲ್ಲಿದೆ ಅಂತ ಇಲ್ಲಿ ತೋರಿಸುತ್ತೆ. 1 ಟೈರು ನಮ್ಮದು ಇಲ್ಲಿ ಆ್ಯಕ್ಟಿವಲ್ಲಿದೆ, 1 ಟೈರ್ ಆ್ಯಕ್ಟಿವಲ್ಲಿದೆ, ಗೊತ್ತಾಯ್ತಾ. 2ನೇ ಟೈರ್ ಆ್ಯಕ್ಟಿವ್ಗೆ ರೆಡಿ ಆಗಿದೆ ಅಂತ. ಇದು ಪ್ರೊಸೆಸಿಂಗ್ ಮಿಷಿನ್, ಗೋ ಟು ಪ್ರೊಸೆಸಿಂಗ್ ಓರೆ ಪ್ರೊಸೆಸಿಂಗ್ ಮಿಷಿನ್ ನೋಡಿ. ಇದು ಓರೆ ಪ್ರೊಸೆಸಿಂಗ್ ಮಿಷಿನ್, ಓರೆ ಪ್ರೊಸೆಸಿಂಗ್ ಮಿಷಿನ್ ಇದು ನೋಡಿ. ಇದೇ ಓರೆ ನಮ್ಮ ಓರೆನ ಪ್ರೊಸೆಸ್ ಮಾಡುವಂಥ ಮಿಷಿನ್. ಸೊ ಇಲ್ಲಿ ನಮಗೇನಿದೆ, ಇಲ್ಲೇನು ತೋರಿಸ್ತಾ ಇದೆ, ನಮ್ಮದು ಒಂದು ಮಿಷಿನ್ ಓಪನಲ್ಲಿದೆ ಅಂತ ತೋರಿಸುತ್ತೆ ಇಲ್ಲಿ ನೋಡಿ.
ಗೋ ಟು ಪ್ರೊಸೆಸಿಂಗ್ಗೆ ಒತ್ತು. ಇದು ನೋಡಿ, ಇದು ಬಿಟ್ ಫೋರ್ಸ್ ಮೈನಿಂಗ್. ಇದು ಈ ಪ್ರೊಸೆಸಿಂಗು ಪ್ರೊಸೆಸಿಂಗ್ ಕಂಪ್ಲೀಟ್ ಆದಮೇಲೆ ನಮಗೆ 30 ಡೇಸ್, ಆಫ್ಟರ್ 30 ಡೇಸು ನಮಗೆ ಬಿಟ್ ಫೋರ್ಸ್ ಮೈನಿಂಗ್ಗೆ ಹೋಗುತ್ತೆ. ಸೊ ಇದು ಇನ್ನೂ ಬಿಟ್ ಫೋರ್ಸ್ ಮೈನಿಂಗ್ ಸ್ಟಾರ್ಟ್ ಆಗಿಲ್ಲ, ಓನ್ಲಿ ಕ್ವಾಂಟಮ್ ಓರೆದು ಮಾತ್ರ ನಮಗೆ ಇವಾಗ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ಸೊ ನಾವು ಗೋ ಟು ಪ್ರೊಸೆಸಿಂಗ್ ಹೋಗೋಣ. ಗೋ ಟು ಪ್ರೊಸೆಸಿಂಗ್ ಹೋಗಿ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ನಮ್ಮದು ಒಂದು ಚಿಪ್ಪು ಇಲ್ಲಿ ಇನ್ವಾಲ್ವ್ ಆಗಿದೆ ಮೈನಿಂಗಲ್ಲಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಒಂದು ಚಿಪ್ಪು ನಮ್ಮದು ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಇಲ್ಲಿ ಶೋ ಆಗ್ತಾ ಇದೆ ನಮಗೆ. ಸೊ ನಾವು ಏನು NTCನ ಇಲ್ಲಿ ಅರ್ನ್ ಮಾಡಿರ್ತೀವಿ, NTCನ ನಾವೇನು ಅರ್ನ್ ಮಾಡಿರ್ತೀವಿ, ಆ NTCನ ನಾವು ಒಂದು NTC ಆದ ತಕ್ಷಣ ನಾವಿಲ್ಲಿ ಫಿಲ್ ಮಾಡ್ಬೋದು. ಇಲ್ಲಿ ಬ್ಯಾಟ್ರಿ ತೋರಿಸ್ತಾ ಇದೆಯಲ್ಲ, ನಾನು ಇವಾಗ ಆಲ್ರೆಡಿ 6-7 NTCನ ಫಿಲ್ ಮಾಡಿದ್ದೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆ ನಮಗೆ, ಇಲ್ಲಿ ನೋಡಿ ಕಾಣ್ತಿದೆ. ಇವಾಗ ನಾವು ಆಲ್ರೆಡಿ 0.26 ಕ್ವಾಂಟಮ್ ಓರೆನ ನಾನು ಈ ತಿಂಗಳು ರಿನ್ಯೂವಲಲ್ಲಿ ಅರ್ನ್ ಮಾಡಿದ್ದೀನಿ. ಇದು ರಿನ್ಯೂವಲಲ್ಲಿ ಬರೋದು. ನಾವು ಆ್ಯಕ್ಟಿವೇಷನ್ ಮಾಡ್ಕೊಂಡಾಗ ನಮ್ಮ ಕ್ವಾಂಟಮ್ ಓರೆ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ನಾವು ರಿನ್ಯೂವಲಲ್ಲಿ ಕಡಿಮೆ ಬರ್ತದೆ ನಮಗೆ. ಇಲ್ಲಿ ಅಪ್ಗ್ರೇಡ್ ಮಾಡಬೇಕು. ಇಲ್ಲಿ ಅಪ್ಗ್ರೇಡ್ ಮಾಡಿ ಇಲ್ಲಿ ನೋಡಿ ನಿಮ್ಮ ಹತ್ರ ಕ್ವಾಂಟಮ್ ಓರೆ ಎಷ್ಟಿದೆ. ಇವಾಗ ನನ್ನ ಹತ್ರ ಮೋಸ್ಟ್ಲಿ ಇಲ್ಲ ಅನಿಸುತ್ತೆ ಕ್ವಾಂಟಮ್ ಓರೆ. ನೋಡಿ ಕ್ವಾಂಟಮ್ ಓರೆ 1 NTC ಇದ್ದರೆ ನಮಗೆ ಫುಲ್ ಮಾಡೋ ಆಪ್ಷನ್ ಕೊಡ್ತದೆ. ನಾವು 2, 3, 4 ಎಷ್ಟಿದೆ ನಮ್ಮ ಹತ್ರ NTC ಅರ್ನ್ ಮಾಡಿರೋದು, ಆ NTCನ ತಂದು ಇಲ್ಲಿ ಫಿಲ್ ಮಾಡಿದ್ರೆ ನಮ್ಗೆ ಕ್ವಾಂಟಮ್ ಓರೆ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಶೋ ಆಗುತ್ತೆ ನೋಡಿ, ಇನ್ನೂ ಎಷ್ಟು ಬ್ಯಾಟ್ರಿ ಖಾಲಿ ಇದೆ. ಇನ್ನು 3 NTCನ ಫುಲ್ ಮಾಡಬೇಕಷ್ಟೇ. 3 NTC ಫುಲ್ ಮಾಡಿದ್ರೆ ಬ್ಯಾಟ್ರಿ ಫುಲ್ ಆಗುತ್ತೆ. ನಮ್ಮ 3 NTCಯಿಂದ 0.11 ಓರೆ ನಮಗೆ ಕ್ವಾಂಟಮ್ ಓರೆ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಇದರಲ್ಲಿ ನೋಡಿ 4 ಡೇಸ್ ತೋರಿಸ್ತಾ ಇದೆ. ಇಲ್ಲಿ 4 ಡೇಸ್ 18 ಅವರ್ಸ್ ತೋರಿಸ್ತಾ ಇದೆ, 16 ಮಿನಿಟ್ಸ್. 4 ಡೇಸ್ 18 ಅವರ್ಸ್ 46 ಮಿನಿಟ್ಸ್ ತೋರಿಸ್ತಾ ಇದೆ. ಇದಾದಮೇಲೆ ನಿಮಗೆ ಇಲ್ಲಿ ಅಪ್ಗ್ರೇಡ್ ಅನ್ನೋ ಒಂದು ಬಟನ್ ಹತ್ರ ಕ್ಲೈಮ್ ಅನ್ನೋ ಒಂದು ಆಪ್ಷನ್ ಬರ್ತದೆ. ಈ ಕ್ಲೈಮ್ನ ನೀವು ಮಾಡಿದ ತಕ್ಷಣ ನಾನು ತೋರಿಸಿದೆ ನಿಮಗೆ ಫಸ್ಟ್ ಪೇಜಲ್ಲಿ ಕ್ವಾಂಟಮ್ ಓರೆ ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ. ಆ ಪೇಜಲ್ಲಿ ನೀವು ಅರ್ನ್ ಮಾಡಿದ ಕ್ವಾಂಟಮ್ ಓರೆ ಎಲ್ಲ ಅಲ್ಲೋಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮದು ಒಂದೇ ಚಿಪ್ ಇರೋದ್ರಿಂದ ಒಂದು ಚಿಪ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಒಂದು ಚಿಪ್ ಅಂತ ನಮಗಿಲ್ಲಿ ಒಂದು ಚಿಪ್ ನಮ್ಮದು ಮೈನಿಂಗಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆನಾ ಫ್ರೆಂಡ್ಸ್? ನೋಡಿ ಹಾಗೆಯೇ ನೋಡಿ ಇದು ಬಂದ್ಬಿಟ್ಟು ನಾವು ಫಸ್ಟ್ ಒಂದು ಟೈರು ನಮ್ಮದು ಆ್ಯಕ್ಟಿವ್ ಆಗಿರೋದ್ರಿಂದ ಒಂದು ಟೈರ್ ಆ್ಯಕ್ಟಿವ್ ಆಗಿದೆ. ಇನ್ನು 6 ಡೇಸ್ 4 ಅವರ್ಸ್ 18 ಮಿನಿಟ್ಸ್ ನಮ್ಮದು ಪೆಂಡಿಂಗ್ ಇದೆ. ಓಕೆನಾ ಫ್ರೆಂಡ್ಸ್? 6 ಡೇಸ್ 4 ಅವರ್ಸ್ 18 ಮಿನಿಟ್ಸ್ ನಮ್ಮದು ಇನ್ನು ಇದಾಗಿದೆ. ನಾವು ಇಲ್ಲೊಂದು ತೋರಿಸ್ತಾ ಇದೆ ನೋಡಿ, 2 ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದು 2 ಯಾಕೆ ತೋರಿಸ್ತಾ ಇದೆ ಅಂತ ನಾವು 2 ಸರಿ ರಿನ್ಯೂವಲ್ ಮಾಡ್ಕೊಂಡಿದ್ದೀವಿ. 2 ಸರಿ ರಿನ್ಯೂವಲ್ ಮಾಡಿದ್ರಿಂದ 2 ಅಂತ ತೋರಿಸ್ತಾ ಇದೆ ಇಲ್ಲಿ ನಮಗೆ. ಮತ್ತು ನಾವು ಎಕ್ಸ್ಟೆಂಡ್ ಟೈಮ್